ಜೈ ಹಿಂದ್. ಎಲ್ಲರಿಗೂ ಯೂಟ್ಯೂಬ್ ಕ್ಲಾಸ್ಗೆ ಸ್ವಾಗತವನ್ನು ಕೋರುತ್ತಾ ಈ ಒಂದು ವಿಡಿಯೋದಲ್ಲಿ ನಾನು SSC MTS ಎಕ್ಸಾಮ್ಗೆ ಯಾರೆಲ್ಲ ಪ್ರಿಪೇರ್ ಆಗ್ತಾ ಇದ್ದೀರಾ, ನಮ್ಮ ಕರ್ನಾಟಕದಿಂದ ಕನ್ನಡ ಮೀಡಿಯಂದಲ್ಲಿ ಇರ್ತಕ್ಕಂತಹ ಎಲ್ಲ ಅಭ್ಯರ್ಥಿಗಳಿಗೆ ಇಂಗ್ಲಿಷ್ ದಲ್ಲಿ ಬರುವಂತಹ ಇಂಪಾರ್ಟೆಂಟ್ ಟಾಪಿಕ್ಸ್ ಗಳನ್ನ ನಾನು ಈ ಒಂದು ವಿಡಿಯೋದಲ್ಲಿ ಚರ್ಚೆಯನ್ನ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇನೆ. ಇಂಪಾರ್ಟೆಂಟ್ ಟಾಪಿಕ್ಸ್ ಗಳು ಅಂತಂದ್ರೆ ಆ ಒಂದು ಟಾಪಿಕ್ಸ್ ಗಳ ಮೇಲೆ ನೀವು ಗಮನ ಕೊಟ್ಟಿದ್ದೇ ಆದಲ್ಲಿ ಈ ಇಂಗ್ಲಿಷ್ ದಲ್ಲಿ ನೀವು 75ಕ್ಕೆ 75 ಅಂಕಗಳನ್ನ ಗಳಿಸಬಹುದಾಗಿದೆ. ಹಾಗಾಗಿ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಯಾವ ಟಾಪಿಕ್ಸ್ ಗಳನ್ನ ಓದ್ಕೋಬೇಕು, ಯಾವ್ದ್ರ ಮೇಲೆ ಹೆಚ್ಚಿನ ಒತ್ತನ್ನ ಕೊಡ್ಬೇಕು ಅನ್ನೋದಾಗ ಗೊತ್ತಿರಂಗಿಲ್ಲ. ಹಂಗ ಸುಮ್ನೆ ಎಲ್ಲಾನು ಕೂಡ ಓದ್ಕೊಂತಾನೆ ಹೋಗ್ತಾರೆ. ಬಟ್ ಇದರಿಂದ ಏನಾಗುತ್ತೆ ಅಂತಂದ್ರೆ ಎಕ್ಸಾಮ್ ಕ್ಲಿಯರ್ ಆಗೋದಿಲ್ಲ. ನೀವು ಎಕ್ಸಾಮ್ ಕ್ಲಿಯರ್ ಮಾಡ್ಬೇಕು ಅಂತಂದ್ರೆ ಮೊಟ್ಟ ಮೊದಲನೇದಾಗಿ MTS ಅಷ್ಟೇ ಹೇಳ್ತಾ ಇಲ್ಲ ನಾನು, ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ನೀವು ಕಂಪ್ಲೀಟ್ ಮಾಡ್ಬೇಕು, ಅದನ್ನ ಕ್ಲಿಯರ್ ಮಾಡ್ಬೇಕು ಅಂತಂದ್ರೆ ಯಾವ ಟಾಪಿಕ್ಸ್ ಗಳ ಮೇಲೆ ಹೆಚ್ಚಿನ ಒತ್ತು ಕೊಡ್ಬೇಕು, ಯಾವ ಟಾಪಿಕ್ಸ್ ಗಳನ್ನ ಓದ್ಬೇಕು, ಏನ್ ಓದ್ಬೇಕಾಗೈತಿ, ಏನ್ ಓದಬಾರ್ದು, ಅದ್ರ ಬಗ್ಗೆ ನಿಮ್ಗೆ ಗಮನ ಇತ್ತು ಅಂತಂದ್ರೆ ನೀವು ಆ ಎಲ್ಲ ಎಕ್ಸಾಮ್ಸ್ ಗಳನ್ನ ಕ್ಲಿಯರ್ ಮಾಡ್ತೀರಾ. ಹಾಗಾಗಿ SSC MTS ಈ ವರ್ಷ ನೀವು ಪಾಸ್ ಆಗ್ಬೇಕಾಗಿತ್ತು ಅಂತಂದ್ರೆ ಇಲ್ಲಿರುವಂತಹ ಇಂಪಾರ್ಟೆಂಟ್ ಟಾಪಿಕ್ಸ್ ಗಳು ಏನ್ ನಾನು ಹೇಳ್ತಾ ಇದ್ದೀನಿ ಆ ಎಲ್ಲ ಟಾಪಿಕ್ಸ್ ಗಳನ್ನ ಫಾಲೋ ಅಪ್ ಮಾಡ್ರಿ, ಅವುಗಳನ್ನ ಪ್ರಾಕ್ಟೀಸ್ ಮಾಡ್ರಿ, ಅವುಗಳನ್ನ ಓದ್ಕೊಡ್ರಿ. ಖಂಡಿತ ನಿಮ್ಗೆ ಈ ಒಂದು ಎಕ್ಸಾಮ್ ದಲ್ಲಿ 75ಕ್ಕೆ 75 ಅಂಕಗಳು ಸಿಗ್ತಾವೆ. ವಿಡಿಯೋವನ್ನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡ್ರಿ. ಅದ್ರ ಜೊತೆಗೆ ನೀವು ಇದುವರೆಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೇ ಇರ್ತಕ್ಕಂಥವ್ರು ಇದ್ರಂತಂದ್ರ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ. ಅದ್ರ ಜೊತೆಗೆ ಬೆಲ್ ಐಕನ್ ಅನ್ನು ಸಹ ಕ್ಲಿಕ್ ಮಾಡಿ ಇಟ್ಕೊಳ್ರಿ. ಇದು ಕನ್ನಡ ಮೀಡಿಯಂ ದಿಂದ ಬಂದಿರತಕ್ಕಂತಹ ಎಲ್ಲ ಅಭ್ಯರ್ಥಿಗಳಿಗೆ ಯೂಸ್ ಆಗುವ ಹಾಗೆ ನಾನು ಈ ಒಂದು ಟಾಪಿಕ್ಸ್ ಗಳನ್ನ ಹೇಳ್ತಾ ಇದ್ದೀನಿ. ಕಂಪ್ಲೀಟ್ ಆಗಿ ಎಲ್ಲವುಗಳನ್ನ ನೋಡ್ಕೊಳ್ರಿ, ಅವುಗಳನ್ನ ನೋಟ್ಸ್ ಮಾಡ್ಕೊಳ್ರಿ, ಬರ್ಕೊಳ್ರಿ ಯಾವ ಟಾಪಿಕ್ಸ್ ಗಳನ್ನ ಓದ್ಬೇಕಾಗೈತೆ ಅಂತೇಳಿ. ಕ್ಲಾಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ SSC MTS ಮತ್ತು ಹವಾಲ್ದಾರ್ ಎಕ್ಸಾಮ್ಗೆ ನಿಮ್ಮ ಎಕ್ಸಾಮ್ ಇರುವಂತದ್ದು 20 ಸೆಪ್ಟೆಂಬರ್ ದಿಂದ ನಡೆಯುವಂತದ್ದು. ಈಗಾಗಲೇ ನೋಟಿಫಿಕೇಶನ್ ದಲ್ಲಿ ಡೇಟ್ ಇರ್ತಕ್ಕಂಥದ್ದು ಹೇಳಿದ್ದಾರೆ. ನಿಮ್ಮ ಹತ್ರ ಇರುವಂತದ್ದು 40-50 ದಿನಗಳ ಒಳಗೆ ಏನದಾವ ಅಂತಂದ್ರೆ ಇದಾವ ನಿಮ್ಮ ಹತ್ರ 40 ರಿಂದ 50 ದಿನಗಳ ಉಳಿದಾವೆ. ನೀವು ಈ 40 ರಿಂದ 50 ದಿನಗಳ ಕಾಲ ಒಳ್ಳೆ ರೀತಿಯಿಂದ ಪ್ರಿಪರೇಷನ್ ಮಾಡಿ ಯಾವ ಟಾಪಿಕ್ಸ್ ಗಳನ್ನ ಓದ್ಬೇಕು ಅವೇ ಟಾಪಿಕ್ಸ್ ಗಳನ್ನ ಓದ್ಕೊಂಡ್ರೆ ಅಂತಂದ್ರೆ ಖಂಡಿತ ಈ ವರ್ಷ ನೀವು ಗೌರ್ಮೆಂಟ್ ಜಾಬ್ ಪಡ್ಕೋಬಹುದು. ಈ ಒಂದು ನಮ್ಮ SSC MTS ಮತ್ತು ಹವಾಲ್ದಾರ್ ಪ್ರಿಪರೇಷನ್ ಮಾಡುವಂತಹ ಅಭ್ಯರ್ಥಿಗಳಿಗಾಗಿಯೇ ಒಂದು ಕಂಪ್ಲೀಟ್ ಕೋರ್ಸ್ ಇರ್ತಕ್ಕಂಥದ್ದು ನಾವು ಮಾಡೇವಿ. ಇದು ಸಂಪೂರ್ಣವಾಗಿ ನಿಮ್ಗೆ ಕನ್ನಡ ಭಾಷೆಯಲ್ಲಿ ಇರ್ತೈತಿ. ಈ ಒಂದು ಪ್ಯಾಕೇಜ್ ದಲ್ಲಿ ನಿಮ್ಗೆ GK, ಮ್ಯಾಥ್ಸ್, ರೀಸನಿಂಗ್ ಆಮೇಲೆ ಇಂಗ್ಲಿಷ್ ಈ 4 ಸಬ್ಜೆಕ್ಟ್ ಗಳ ರಿಕಾರ್ಡೆಡ್ ಕ್ಲಾಸಸ್ ಗಳನ್ನ ನಾವು ನಿಮ್ಗೆ ಕೊಡ್ತಾ ಇದ್ದೇವೆ. ಈ ರಿಕಾರ್ಡೆಡ್ ಕ್ಲಾಸಸ್ ಗಳ ಒಂದು ಮಹತ್ವ ಇಂಪಾರ್ಟೆನ್ಸ್ ಏನು ಅಂತಂದ್ರೆ ನೀವು ಈ ಕ್ಲಾಸಸ್ ಗಳನ್ನ ಯಾವಾಗ ಬೇಕಾದವಾಗ ನೋಡ್ಕೋಬಹುದು. 24 hours ನೀವು ಯಾವಾಗ ಬೇಕಾದವಾಗ ಎಷ್ಟು ಬೇಕಾದಷ್ಟು ಸಲ ಈ ಕ್ಲಾಸಸ್ ಗಳನ್ನ ನೋಡಬಹುದು. ಕ್ಲಾಸಸ್ ಗಳು 1 by 1 ಎಲ್ಲ ಚಾಪ್ಟರ್ ವೈಸ್ ಇರ್ತವೆ. ಆ ಎಲ್ಲ ಕ್ಲಾಸಸ್ ನೋಡಬಹುದು. ಇದು ಆಫರ್ ಫೀಸ್ ದಲ್ಲಿ ನಡೀತಾ ಇದೆ. ನಿಮಗೆ ಓನ್ಲಿ 1500 rupees ದಲ್ಲಿ ಕಂಪ್ಲೀಟ್ ಪ್ಯಾಕೇಜ್ ಸಿಗ್ತಾ ಇದೆ. ಬೇಗನೆ ಇರ್ತಕ್ಕಂಥದ್ದು ಈ ಒಂದು ಪ್ಯಾಕೇಜ್ ಅನ್ನ ನೀವು ಖರೀದಿ ಮಾಡಬಹುದು, ಪರ್ಚೇಸ್ ಮಾಡ್ಕೋಬಹುದು. ಈ ಪ್ಯಾಕೇಜ್ ಅನ್ನ ಪರ್ಚೇಸ್ ಮಾಡ್ಕೋಲಿಕ್ಕೆ ನೀವು ನಮಗೊಂದು ಮೆಸೇಜ್ ಮಾಡ್ಬೇಕಾಗತ್ತೆ. ವಾಟ್ಸ್ಆಪ್ ಮೆಸೇಜ್ 8861927838 ನಂಬರ್ಗೆ ಒಂದು ಮೆಸೇಜ್ ಅನ್ನ ಮಾಡ್ರಿ. SSC MTS ಅಂತೇಳಿ SSC MTS 2025 ಅಂತ ಹೇಳಿ ಮೆಸೇಜ್ ಮಾಡ್ರಿ ಅಂತಂದ್ರ ನಾವು ನಿಮ್ಮ ವಾಟ್ಸ್ಆಪ್ ನಂಬರ್ಗೆ ಒಂದು ಸ್ಕ್ಯಾನರ್ ಅನ್ನ ಕಳಿಸ್ತೇವೆ. ಆ ಸ್ಕ್ಯಾನರ್ ಅನ್ನ ಬಳಸ್ಕೊಂಡು ನೀವು ಫೀಸ್ ಅನ್ನ ಪೇಡ್ ಮಾಡಿದ ಮೇಲೆ ನಮಗೊಂದು ಸ್ಕ್ರೀನ್ ಶಾಟ್ ಅನ್ನ ಕಳಿಸ್ರಿ. ಸ್ಕ್ರೀನ್ ಶಾಟ್ ಕಳಿಸಿದ ಮೇಲೆ ಈ ಎಲ್ಲಾ ಕ್ಲಾಸಸ್ ಗಳನ್ನ ನಾವು ನಿಮ್ಮ ವಾಟ್ಸ್ಆಪ್ ನಂಬರ್ಗೆ ಕಳಿಸ್ತೇವೆ. ಎಲ್ಲಾನು ಕೂಡ ಕ್ಲಾಸಸ್ ಗಳು ಯೂಟ್ಯೂಬ್ ಒಳಗನೆ ಇರ್ತಾವೆ, ಎಲ್ಲ ಲಾಕ್ ಇರ್ತಾವೆ. ಆ ಎಲ್ಲ ಲಾಕ್ ಇರ್ತಕ್ಕಂಥ ತೆಗೆದು ನಾವು ನಿಮ್ಗೆ ಶೇರ್ ಮಾಡ್ತೇವೆ. ಆ ಎಲ್ಲ ಕ್ಲಾಸಸ್ ಗಳು ನಿಮ್ಮ ಮೊಬೈಲ್ ದಲ್ಲಿ ಮಾತ್ರ ಓಪನ್ ಆಗ್ತಾವ, ಬೇರೆಯವ್ರಿಗೆ ಓಪನ್ ಆಗಂಗಿಲ್ಲ. ಈಗಾಗಲೇ ಬಹಳಷ್ಟು ವಿದ್ಯಾರ್ಥಿಗಳು ಜಾಯಿನ್ ಆಗ್ಯಾರೆ. ಅಂತಹ ವಿದ್ಯಾರ್ಥಿಗಳು ಯಾರು ಜಾಯಿನ್ ಆಗ್ಯಾರ ಅವ್ರಿಗೂ ಕೂಡ ನಾನು ಹೇಳ್ತಾ ಇದ್ದೀನಿ, ಇಂಪಾರ್ಟೆಂಟ್ ಆಗಿರುವಂತಹ ಟಾಪಿಕ್ಸ್ ಗಳು ಅವರು ಕೂಡ ನೋಡ್ರಿ. ಯಾರು ಕೂಡ ಜಾಯಿನ್ ಆಗಿಲ್ಲ, ಜಾಯಿನ್ ಆದ್ಮೇಲೆ ಕ್ಲಾಸಸ್ ಗಳನ್ನ ನೋಡಿ ಅವುಗಳನ್ನ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಅಂತಂದ್ರೆ ನಿಮ್ದು ಸಕ್ಸಸ್ ಇರ್ತಕ್ಕಂಥದ್ದು ಆಗುತ್ತೆ. ಈಗ ಇಲ್ಲಿ ಈ ಒಂದು ರೆಕಾರ್ಡೆಡ್ ಕ್ಲಾಸಸ್ ಜೊತೆಗೆ PDF ನೋಟ್ಸ್ ಕೊಟ್ಟಿರ್ತೇವೆ, ಮಾಕ್ ಟೆಸ್ಟ್ ಕೊಟ್ಟಿರ್ತೇವೆ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಇರ್ತೈತಿ, ಪ್ರಾಪರ್ ಆಗಿರುವಂತ ಗೈಡೆನ್ಸ್ ಎಲ್ಲ ಕಂಪ್ಲೀಟ್ ಪ್ಯಾಕೇಜ್ ಇರ್ತಕ್ಕಂಥದ್ದು SSC MTS ಪ್ರಿಪರೇಷನ್ ಗೆ ನಿಮ್ಗೆ ಸಿಗ್ತಾ ಇದೆ. ಓನ್ಲಿ 1500 rupees ಅಲ್ಲಿ ಬೇಗನೆ ಇರುವಂತದ್ದು ಈ ಕ್ಲಾಸಸ್ಗೆ ನೀವು ಜಾಯಿನ್ ಆಗಬಹುದು. ಈಗ ಇಂಪಾರ್ಟೆಂಟ್ ಟಾಪಿಕ್ಸ್ ಗಳು ಯಾವ್ದಿದಾವು, ಯಾವುದನ್ನ ನಾವು ಓದ್ಬೇಕು, ಏನು ಓದ್ಬೇಕು ಇಂಗ್ಲಿಷ್ ದಲ್ಲಿ ಅನ್ನೋದನ್ನ ನೋಡೋದಕ್ಕಿಂತ ಮುಂಚೆ ಮೊದಲು ಎಕ್ಸಾಮ್ ಪ್ಯಾಟರ್ನ್ ಹೆಂಗಿರ್ತೈತಿ ಅನ್ನೋದನ್ನ ಒಂದ್ ಸ್ವಲ್ಪ ಬ್ರೀಫ್ ಆಗಿ ನೋಡ್ಕೊಂತ ಹೋಗೋಣ. ಇದರಲ್ಲಿ ನಿಮ್ಗ ಸೆಷನ್ಸ್ ಗಳು ಇರ್ತವೆ. ಸೆಷನ್ 1 ಅಂತ ಇರ್ತೈತಿ, ಆಮೇಲೆ ಇನ್ನೊಂದು ಸೆಷನ್ 2 ಅಂತ ಹೇಳಿ 2 ಸೆಷನ್ಸ್ ಗಳು ನಡೀತಾವೆ. ಎಲ್ಲ ಈ 1ನೇ ಸೆಷನ್ ಗೆ 45 ನಿಮಿಷ ಇರ್ತೈತಿ, ಇದಕ್ಕೂ ಕೂಡ 45 ನಿಮಿಷ. ಹಿಂಗ ಟೋಟಲ್ ಆಗಿ ನಿಮ್ಗೆ 90 ನಿಮಿಷದವರೆಗೆ ಈ ಎಕ್ಸಾಮ್ ಇರ್ತಕ್ಕಂಥದ್ದು ನಡೀತಾ ಇದೆ.
ಸೆಷನ್ 1ರಲ್ಲಿ 2 ಸಬ್ಜೆಕ್ಟ್ ಗಳು ಬರ್ತಾವೆ. ಇದರಲ್ಲಿ ಒಂದೇದಿರ್ತಕ್ಕಂಥದ್ದು ಮ್ಯಾಥ್ಸ್, ಆಮೇಲೆ ಇನ್ನೊಂದಿರ್ತಕ್ಕಂಥದ್ದು ರೀಸನಿಂಗ್. ಒಂದೇದ್ ಯಾವ್ದು ಬರ್ತಾ ಇದೆ? ಮ್ಯಾಥ್ಸ್, ಇನ್ನೊಂದು ರೀಸನಿಂಗ್ ಇರ್ತಕ್ಕಂಥದ್ದು 2 ಸಬ್ಜೆಕ್ಟ್ ಗಳನ್ನ ನೀವು ಇಲ್ಲಿ ಮಾಡ್ಬೇಕು. ಈ ಮ್ಯಾಥ್ಸ್ ದಲ್ಲಿ 20 ಕ್ವಶನ್ಸ್, ಆಮೇಲೆ ರೀಸನಿಂಗ್ ದಲ್ಲಿ 20 ಕ್ವಶನ್ಸ್, ಹಿಂಗ 40 ಕ್ವಶನ್ಸ್ ಗಳು ಇರ್ತಾವು. ಒಂದು ಕ್ವಶನ್ ಗೆ 3 ಮಾರ್ಕ್ಸ್ ಹಾಗೆ 120 ಮಾರ್ಕ್ಸ್ ಗಳಿಗೆ ಈ ಒಂದು ಸೆಷನ್ 1 ನಡೀತಾ ಇದೆ. ಬಟ್ ಇದು ಓನ್ಲಿ ಏನಿರ್ತೈತಿ ಅಂತಂದ್ರೆ ಓನ್ಲಿ ಕ್ವಾಲಿಫೈ ಮಾಡೋದಿರ್ತೈತಿ. 40 ಕ್ವಶನ್ಸ್ ಗಳಲ್ಲಿ ನೀವು 12 ಕ್ವಶನ್ಸ್ ಗಳನ್ನ ಸರಿ ಮಾಡಿದ್ರಂತಂದ್ರ ಇದು ಕ್ವಾಲಿಫೈ ಆಗ್ತೈತಿ. ಇದರದ ವಿಶೇಷತೆ ಇನ್ನೊಂದು ಏನು ಅಂತಂದ್ರೆ ಈ ಒಂದು ಸೆಷನ್ 1ರಲ್ಲಿ ನೆಗೆಟಿವ್ ಮಾರ್ಕ್ಸ್ ಇರಂಗಿಲ್ಲ. ನೀವು ಎಲ್ಲಕ್ಕೆಲ್ಲ 40 ಕ್ವಶನ್ಸ್ ಗಳನ್ನ ಅಟೆಂಡ್ ಮಾಡಬಹುದು. ನೀವು 40 ಕ್ವಶನ್ಸ್ ಗಳನ್ನ ರೈಟ್ ಮಾಡಿದ್ರಿ, ಸರಿ ಮಾಡಿದ್ರ ಅಂತಂದ್ರ ಅದು ನಿಮ್ಮ ಮೆರಿಟ್ ಗೆ ಯೂಸ್ ಆಗಂಗಿಲ್ಲ. ನೀವು ಎಷ್ಟು ಬೇಕಾದಷ್ಟು ತಗೋರಿ, ಇದ್ರಲ್ಲಿ ಮಾರ್ಕ್ಸ್ ಯೂಸ್ ಆಗಂಗಿಲ್ಲ. ಬಟ್ ಮಾರ್ಕ್ಸ್ ಎಷ್ಟು ತಗೋಬೇಕು ಅಂತಂದ್ರೆ 40ಕ್ಕೆ 12 ಕ್ವಶನ್ಸ್ ಗಳು ನಿಮ್ದು ಸರಿ ಆಗ್ಲೇಬೇಕು. ಓಕೆ, 40ಕ್ಕೆ 12 ಅಂತಂದ್ರೆ ಎಷ್ಟಾಗ್ತೈತಿ? 36 ಮಾರ್ಕ್ಸ್. ಎಷ್ಟು ಮಾರ್ಕ್ಸ್ ತಗೋಬೇಕು? ಓನ್ಲಿ 36 ಮಾರ್ಕ್ಸ್ ತಗೋಬೇಕು. ಎಷ್ಟರಲ್ಲಿ? 120ರಲ್ಲಿ 36 ಮಾರ್ಕ್ಸ್ ತಗೊಂಡ್ರೆ ಸಾಕು, ನೀವು ಕ್ವಾಲಿಫೈ ಆಗ್ತೀರಾ. ಮ್ಯಾಥ್ಸ್ ಮತ್ತು ರೀಸನಿಂಗ್ ಅಲ್ಲಿ 2 ಕೂಡಿಸಿ ನೀವು 36 ಮಾರ್ಕ್ಸ್ ಬರ್ಬೇಕು ನಿಮಗೆ. ಅಂದ್ರೆ ಒಂದೇ ಸೆಷನ್ ಕಂಪ್ಲೀಟ್ ಆಯ್ತು, ನೀವು ಕ್ವಾಲಿಫೈ ಆಗ್ತೀರಿ. ಆಮೇಲೆ ನಿಮ್ದು ಸೆಷನ್ 2 ಇರ್ತಕ್ಕಂಥದ್ದು ಚೆಕ್ ಮಾಡ್ತಾರೆ. ಇದ್ರಲ್ಲಿ ನೆಗೆಟಿವ್ ಇರಂಗಿಲ್ಲ, ಅದ್ರ ಸಲುವಾಗಿ 40ಕ್ಕೆ 40 ಹಾಕ್ಬಿಡ್ರಿ. ನಿಮ್ದು ಒಂದೇ ಸೆಷನ್ ಕಂಪ್ಲೀಟ್ ಆಗಿ ಆಗ್ತೈತಿ. ಈ 2 ವಿಷಯಗಳ ಬಗ್ಗೆ MTS ಎಕ್ಸಾಮ್ ದಲ್ಲಿ ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ನೀವು ಹೆಚ್ಚಿನ ಒತ್ತು ಕೊಡಬೇಕಾಗಿರುವಂತದ್ದು ಸೆಷನ್ 2 ಗೆ ಕೊಡಬೇಕಾಗುತ್ತೆ. ಇದು 45 ನಿಮಿಷ ಮುಗಿದ ಮೇಲೆ ನೆಕ್ಸ್ಟ್ 45 ನಿಮಿಷ ಯಾವ ಪೇಪರ್ ಇರ್ತೈತಿ? ಸೆಷನ್ 2 ಇರ್ತೈತಿ. ಇದರಲ್ಲಿ 2 ಸಬ್ಜೆಕ್ಟ್ ಗಳು ಬರ್ತಾವೆ, GK ಮತ್ತು GS. ಅಂದ್ರೆ GK ಬರ್ತಾ ಇದೆ. ಆಮೇಲೆ ಇನ್ನೊಂದು ಇದ್ರೊಳಗೆ ಇರ್ತೈತಿ ಪೇಪರ್ ಯಾವ್ದು ಅಂತಂದ್ರೆ ಇಂಗ್ಲಿಷ್ ಇರ್ತಾ ಇದೆ. ಇನ್ನೊಂದು ಸಬ್ಜೆಕ್ಟ್ ಯಾವ್ದು ಇರ್ತೈತಿ? ಇಂಗ್ಲಿಷ್ ಇರ್ತೈತಿ. GK ದಲ್ಲಿ 25 ಕ್ವಶನ್ಸ್, ಆಮೇಲೆ ಇಂಗ್ಲಿಷ್ ದಲ್ಲಿ 25, ಹೀಗೆ 50 ಕ್ವಶನ್ಸ್ ಗಳು ಇರ್ತಾವೆ. ಒಂದು ಕ್ವಶನ್ ಗೆ 3 ಮಾರ್ಕ್ಸ್, 150 ಮಾರ್ಕ್ಸ್ ಇರ್ತಕ್ಕಂಥದ್ದು ನಿಮ್ಗ ಏನಾಗ್ತೈತಿ ಅಂತಂದ್ರ ಈ ಒಂದು ಸೆಷನ್ 2 ದಲ್ಲಿ ನೋಡ್ಲಿಕ್ಕೆ ಸಿಗ್ತಾವೆ. ಇದರಲ್ಲಿ ನಿಮ್ಗ ನೆಗೆಟಿವ್ ಇರ್ತೈತಿ. ನೋಡಿ ಬಹಳ ಕೇರ್ಫುಲ್ ಆಗಿ ನೀವು ಈ ಕ್ವಶನ್ಸ್ ಗಳನ್ನ ಅಟೆಂಡ್ ಮಾಡ್ಬೇಕಾಗ್ತೈತಿ. GK ಮತ್ತೆ ಇಂಗ್ಲಿಷ್ ಅನ್ನು ನೆಗೆಟಿವ್ ಎಷ್ಟು ಇರ್ತೈತಿ? 1/3 ಇರ್ತೈತಿ. ಅಂತಂದ್ರೆ ಒಂದು ಕ್ವಶನ್ ನೀವು ರಾಂಗ್ ಹಾಕಿದ್ರಿ ಅಂತಂದ್ರ, ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿ ಯಾರು ಅನ್ನೋದು ಅದನ್ನ ರಾಂಗ್ ಹಾಕಿದ್ರಿ ಅಂತಂದ್ರ ಏನು ಅಂತಂದ್ರೆ 1 ಮಾರ್ಕ್ಸ್ ಕಟ್ ಮಾಡ್ತಾರೆ. ಒಂದು ಕ್ವಶನ್ ಗೆ 1 ಮಾರ್ಕ್ಸ್ ಕಟ್. 2 ಕ್ವಶನ್ಸ್ ರಾಂಗ್ ಆದ್ವಾ 2 ಮಾರ್ಕ್ಸ್ ಕಟ್. 5 ಕ್ವಶನ್ಸ್ ರಾಂಗ್ ಆದ್ವಾ 5 ಮಾರ್ಕ್ಸ್ ಕಟ್, ಈ ರೀತಿ. ಬಟ್ ಅದೇ ಕ್ವಶನ್ಸ್ ಸರಿ ಆಯ್ತು ಅಂತಂದ್ರೆ ಎಷ್ಟು ಮಾರ್ಕ್ಸ್ ಸಿಗ್ತೈತಿ? 3 ಮಾರ್ಕ್ಸ್ ಸಿಗ್ತಾವ. ಹೀಗೆ GK ಮತ್ತು GS ಇರ್ತಕ್ಕಂಥದ್ದು ಕೂಡಿ 150 ಮಾರ್ಕ್ಸ್ ಇರ್ತೈತಿ. ಇದರಲ್ಲಿ ನೀವು 110ರಿಂದ 120 ಮಾರ್ಕ್ಸ್ ತೆಗಿಬೇಕಾಗ್ತೈತಿ. ಅವಾಗ ನಿಮಗೆ ಗೌರ್ಮೆಂಟ್ ಜಾಬ್ ಸಿಗ್ತೈತಿ. ಹಾಗಾದ್ರೆ ಇದನ್ನ ಹೆಂಗ್ ಮಾಡುವುದು? 110 ಮಾರ್ಕ್ಸ್ ಗಳನ್ನ ಹೆಂಗ್ ತೆಗಿಬೇಕೀಗ ಅಂತಂದ್ರೆ ನೀವು ಇದಕ್ಕೆ ಪ್ರಿಪರೇಷನ್ ಮಾಡ್ಬೇಕಾಗ್ತದೆ. ಇದು ಏನು ಅಂತಂದ್ರೆ SSC MTS ಎಕ್ಸಾಮ್ ಅದ ಒಂದು ಪ್ಯಾಟರ್ನ್ ಇದೆ. ಓಕೆ, ರೈಟ್. ಸೊ ಈಗ ನಾವಿಲ್ಲಿ ಇಂಗ್ಲಿಷ್ ದಲ್ಲಿರುವಂತಹ ಇಂಪಾರ್ಟೆಂಟ್ ಟಾಪಿಕ್ಸ್ ಗಳನ್ನ ನೋಡೋಣ. ಇದರಲ್ಲಿ ಮುಖ್ಯವಾಗಿ 3 ಭಾಗಗಳಲ್ಲಿ ನಾವು ಈ ಇಂಗ್ಲಿಷ್ ಅನ್ನ ಓದ್ಬೇಕಾಗ್ತದೆ. ಕನ್ನಡ ಮೀಡಿಯಂ ಇರ್ತಕ್ಕಂಥ ಅಭ್ಯರ್ಥಿಗಳು ಸರಿಯಾಗಿ ಕೇಳಿಸ್ಕೊಡ್ರಿ, ಸರಿಯಾಗಿ ಅದನ್ನ ಫಾಲೋ ಅಪ್ ಮಾಡ್ರಿ. 3 ಭಾಗಗಳು ಯಾವ್ಯಾವ್ದು ಅಂತಂದ್ರೆ, ಒಂದೇದ್ದು ಗ್ರಾಮರ್ ಓದ್ಬೇಕಾಗುತ್ತೆ ನೀವು. ಆಮೇಲೆ ಇನ್ನೊಂದು ವೊಕ್ಯಾಬ್ಯುಲರಿ ಓದ್ಬೇಕು, ಅಂದ್ರೆ ಶಬ್ದಕೋಶ. ಇನ್ನೊಂದು ರೀಡಿಂಗ್ ಕಾಂಪ್ರಹೆನ್ಷನ್ ಅಂತ ಇರ್ತೈತಿ. ಅಂತಂದ್ರೆ ನೀವು ಇಂಗ್ಲಿಷ್ ಓದಿದ್ದನ್ನ ಎಷ್ಟರ ಮಟ್ಟಿಗೆ ಅರ್ಥ ಮಾಡ್ಕೋತಾ ಇದ್ರ, ಎಷ್ಟರ ಮಟ್ಟಿಗೆ ಗ್ರಹಿಸ್ತಾ ಇದ್ರ, ಅದ್ರ ಬಗ್ಗೆ ಟೆಸ್ಟ್ ಮಾಡ್ತಾರೆ ನಿಮ್ಗೆ ಈ ಒಂದು ಇಂಗ್ಲಿಷ್ ದಲ್ಲಿ. ನೀವು ಇಂಗ್ಲಿಷ್ ಓದಿದ್ದು ನಿಮ್ಗೆ ಅರ್ಥ ಆಗ್ಬೇಕಲ್ಲ, ಸೊ ಹಾಗೆ. ಈ ಗ್ರಾಮರ್ ದಲ್ಲಿ ಏನೇನೋ ಇಂಪಾರ್ಟೆಂಟ್ ನೋಡ್ರಿ. ಇಂಪಾರ್ಟೆಂಟ್ ಎಲ್ಲ ನಾನ್ ನಿಮ್ಗೆ ಏನಿಲ್ಲಿ ಯಾವ್ಯಾವ್ದ್ರಿಂದ ಎಷ್ಟು ಕ್ವಶನ್ಸ್ ಗಳು ಬರ್ತಾವೋ ಏನೇ ಇಂಪಾರ್ಟೆಂಟ್ ಇದೆ. ಒಂದೇದೇನು ಗ್ರಾಮರ್ ದಲ್ಲಿ ಸ್ಪಾಟ್ ದ ಎರರ್ ಅಂತ ಇದೆ. ಅಂತಂದ್ರೆ ಒಂದು ಸೆಂಟೆನ್ಸ್ ಅನ್ನ ಕೊಡ್ತಾರೆ, ಅದರಲ್ಲಿ 4 ಭಾಗಗಳನ್ನ ಮಾಡ್ತಾರೆ. 4 ಭಾಗ ಮಾಡಿದ ಮೇಲೆ ಆ ಸೆಂಟೆನ್ಸ್ ದಲ್ಲಿ ಎಲ್ಲಿ ಎರರ್ ಇದೆ, ಎಲ್ಲಿ ತಪ್ಪು ಇದೆ, ಅದನ್ನ ಹುಡ್ಕಾಕ ನಿಮಗ್ ಬರ್ಬೇಕು. ಸೊ ಇದನ್ನ ಮಾಡ್ಬೇಕು ಅಂತಂದ್ರೆ ಇದರಲ್ಲಿ ನಿಮ್ಗೆ 4ರಿಂದ 5 ಕ್ವಶನ್ಸ್ ಬರ್ತಾವ ಸ್ಪಾಟ್ ದ ಎರರ್ಸ್ ಅಲ್ಲಿ. ಇದನ್ನ ನೀವು ಕಲಿಬೇಕು ಅಂತಂದ್ರೆ ಮೊದಲ ನಿಮಗ್ ಏನ್ ಬರ್ಬೇಕು ಅಂತಂದ್ರೆ ಗ್ರಾಮರ್ ದಲ್ಲಿ ನಿಮಗೆ ಪಾರ್ಟ್ಸ್ ಆಫ್ ಸ್ಪೀಚ್ ಬರ್ಬೇಕಾಗುತ್ತೆ. ಏನ್ ಬರ್ಬೇಕಾಗುತ್ತೆ? ಪಾರ್ಟ್ಸ್ ಆಫ್ ಸ್ಪೀಚ್. ಪಾರ್ಟ್ಸ್ ಆಫ್ ಸ್ಪೀಚ್ 8 ಇದಾವೆ. ಆ 8 ಪಾರ್ಟ್ಸ್ ಆಫ್ ಸ್ಪೀಚ್ ನಿಮ್ಗೆ ಗೊತ್ತಿರಬೇಕು. ಆಮೇಲೆ ಅದ್ರ ಜೊತೆಗೆ ಇನ್ನೊಂದು ಬರ್ತಾ ಇದೆ ಆರ್ಟಿಕಲ್ ಅಂತ ಹೇಳಿ. ಆರ್ಟಿಕಲ್. ಸೊ ಈ ಆರ್ಟಿಕಲ್ ಬಗ್ಗೆ ನಿಮ್ಗೆ ಗೊತ್ತಿರ್ಬೇಕು. ಇವುಗಳನ್ನ ನೀವು ಕರೆಕ್ಟ್ ಆಗಿ ಇವಾಗ ರೂಲ್ಸ್ ಗಳನ್ನ ಓದ್ಕೊಂಡ್ರೆ ಅಂತಂದ್ರೆ ಇದು ನಿಮ್ಗ ಈಸಿ ಆಗ್ತೈತಿ. 4ರಿಂದ 5 ಕ್ವಶನ್ಸ್ ನಿಮಗೆ ಬಿಡಿಸ್ಲಿಕ್ಕೆ ಈಸಿ ಆಗುತ್ತೆ. ಓಕೆ, ರೈಟ್. ನೆಕ್ಸ್ಟ್ ಸೆಂಟೆನ್ಸ್ ಇಂಪ್ರೂವ್ಮೆಂಟ್ ಅಂತ ಇದೆ. ಒಂದು ಸೆಂಟೆನ್ಸ್ ಕೊಡ್ತಾರೆ, ಅದರಲ್ಲಿ
ಯಾವ ರೀತಿ ಆ ನಾವು ತಪ್ಪು ಇದೆಯೋ ಇಲ್ಲೋ ಅನ್ನೋದನ್ನ ಕಂಡು ಹಿಡಿಬೇಕು. ಇದು ಕೂಡ ಸೇಮ್ ಅದೇ ಪ್ಯಾಟರ್ನ್ ಒಳಗೆ ಬರ್ತೈತಿ. ಇದು ಕೂಡ ಬೇಸ್ಡ್ ಆನ್ ಪಾರ್ಟ್ಸ್ ಆಫ್ ಸ್ಪೀಚ್ ಮತ್ತು ಆರ್ಟಿಕಲ್ಸ್ ಗಳ ಬಗ್ಗೆನ ಇದು ಇರ್ತಾ ಇದೆ. ಇದರಿಂದ 2 ಕ್ವಶನ್ಸ್ ಗಳು ಬರ್ತಾ ಇದಾವು ನೋಡ್ರಿ. ಇವು ಟಾಪಿಕ್ಸ್ ಗಳದಾವು. ಸ್ಪಾಟ್ ದ ಎರರ್ ಆಗಿರ್ಬೋದು, ಸೆಂಟೆನ್ಸ್ ಇಂಪ್ರೂವ್ಮೆಂಟ್, ಇವುಗಳನ್ನ ಓದ್ಕೋಬೇಕು ನೀವು. ಆಮೇಲೆ ಫಿಲ್ಲರ್ಸ್ ಇರ್ತದೆ. ಫಿಲ್ಲರ್ಸ್ ಅಂತಂದ್ರೆ ಬಿಟ್ಟ ಸ್ಥಳಗಳನ್ನ ತುಂಬಬೇಕು. ಬಿಟ್ಟ ಸ್ಥಳಗಳಲ್ಲಿಯೂ ಕೂಡ ಸೇಮ್ ಪಾರ್ಟ್ಸ್ ಆಫ್ ಸ್ಪೀಚ್ ಮತ್ತು ಆರ್ಟಿಕಲ್ಸ್ ಗಳನ್ನ ತುಂಬೋದಿರ್ತೈತಿ. ಬಟ್ ಅಲ್ಲಿ ಏನು ಅಂತಂದ್ರೆ ಸ್ಪೇಸ್ ಬಿಟ್ಟಿರ್ತಾರೆ, ಬಿಟ್ಟ ಸ್ಥಳ ಇರ್ತೈತಿ. ಅಲ್ಲಿ ಸರಿಯಾಗಿರುವಂತಹ ಯಾವ್ದು ಆರ್ಟಿಕಲ್ ತುಂಬಬೇಕು, ಯಾವ ಪಾರ್ಟ್ಸ್ ಆಫ್ ಸ್ಪೀಚ್ ಅಲ್ಲಿ ತುಂಬಬೇಕು, ಯಾವ ಶಬ್ದ ಅಲ್ಲಿ ಬರುತ್ತೆ ಅನ್ನೋದನ್ನ ನಿಮಗೆ ಗೊತ್ತಿರಬೇಕಾಗುತ್ತೆ. ಅವಾಗಲೇ ಇದು ಫಿಲ್ಲರ್ಸ್ ಅನ್ನ ಮಾಡಬಹುದು ನೀವು. ಇದರಿಂದ 4 ರಿಂದ 5 ಕ್ವಶನ್ಸ್ ಬರ್ತವೆ. ಹೀಗೆ ನಾವು ಗ್ರಾಮರ್ ಅನ್ನ ನೋಡ್ಕೋಬೇಕು, ಓದ್ಬೇಕಾಗತ್ತೆ. ಈಗ ಏನ್ ನಿಮಗೆ ಏನೇನು ಓದ್ಬೇಕಂತ ಹೇಳಿ ಅದನ್ನೆಲ್ಲ ನೋಡ್ಕೋಬೇಕು ನೀವು. ಇದಾದ್ಮೇಲೆ ನೆಕ್ಸ್ಟ್ ವೊಕ್ಯಾಬುಲರಿ ಇಂಪಾರ್ಟೆಂಟ್ ಇದೆ. ವೊಕ್ಯಾಬುಲರಿ ಕೂಡ ಓದ್ಕೋಬೇಕು. ಇದರಿಂದನೂ ಕೂಡ 10 ಕ್ವಶನ್ಸ್ಗಳು, 10 ಮಾರ್ಕ್ಸ್ಗಳು, 10 ಕ್ವಶನ್ಸ್ಗಳು ಬರುವಂತ ಸಾಧ್ಯತೆ ಐತಿ. ಇದರಲ್ಲಿ ಮೇನ್ ಇಂಪಾರ್ಟೆಂಟ್ ಏನು ಅಂತಂದ್ರೆ ಸಿನಾನಿಮ್, ಎಂಟಾನಿಮ್. ಇದರಿಂದ 4 ರಿಂದ 5 ಕ್ವಶನ್ಸ್ಗಳು ಬರ್ತಾವ. ಸೊ ಇದನ್ನ ಹೆಂಗ್ ಓದೋದ್ರಿ, ಎಲ್ಲಿ ಸಿಗುತ್ತಾವು ಅಂತಂದ್ರೆ ಯಾವುದೋ ಒಂದು ಕ್ಲಿಪ್ ಒಳಗ, ಯಾವುದೋ ಒಂದು ಡಿಕ್ಷನರಿ ಒಳಗ ಸಿನಾನಿಮ್ ಎಂಟಾನಿಮ್ಸ್ ಗಳನ್ನ ಓದಿದ್ರೆ ಅಂತಂದ್ರೆ ಖಂಡಿತ ನಿಮ್ಗೆ ಅದು ಯೂಸ್ ಆಗೋದಿಲ್ಲ. ನೀವು ಓದ್ಬೇಕಾಗಿರುವಂತದ್ದು ಏನು ಅಂತಂದ್ರೆ ಸಿನಾನಿಮ್ ಎಂಟಾನಿಮ್ಸ್ ದಲ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ದಲ್ಲಿ ಕೇಳಿರುವಂತಹ ಸಿನಾನಿಮ್ ಎಂಟಾನಿಮ್ಸ್ ಗಳನ್ನ ಓದ್ಬೇಕು. ಹಿಂದಿನ ವರ್ಷದಂತೂ ಹಿಂದಿನ ನಂತರ ಬರೇ 2023 2024 ಕೇಳಿರುವಂತದ್ದು ಅಷ್ಟೇ ಅಲ್ಲ, ಪ್ರೀವಿಯಸ್ ಇಯರ್ 2000 ಎಲ್ಲಿಂದ ನಿಮ್ಮ ಸಿಗ್ತಾವ ಒಂದು ಆಲ್ಮೋಸ್ಟ್ ಒಂದು 10 ವರ್ಷದವರೆಗೂ ಹಿಂದಿನ ಇರುವಂತಹ ಕ್ವಶನ್ ಪೇಪರ್, ಎಲ್ಲಾ ಕ್ವಶನ್ ಪೇಪರ್ ಗಳಲ್ಲಿ ಸಿನಾನಿಮ್ ಅಂಟಾನಿಮ್ಸ್ ಗಳು ಯಾವ ಬಂದಾಗ ಅದಕ್ಕೆ ಏನು ಉತ್ತರ ಐತಿ, ಅದಕ್ಕೆ ಆನ್ಸರ್ ಏನು, ಅವುಗಳನ್ನೆಲ್ಲ ನೋಟ್ಸ್ ಮಾಡ್ಕೊಂಡು ಅವುಗಳನ್ನ ಬಹಟ್ಟನ ಹೊಡಿಬೇಕಾಗತ್ತೆ, ಬಹಟ್ ಮಾಡ್ಬೇಕಾಗತ್ತೆ. ಓಕೆ, ಇದು ಸಿನಾನಿಮ್ ಅಂಟಾನಿಮ್ ಆಯ್ತು. ಆಮೇಲೆ ಇಡಿಯಂ ಫ್ರೇಸಸ್ ಕೂಡ ಸೇಮ್ ಹಂಗ ಮಾಡ್ಬೇಕಾಗ್ತತಿ. ಅದ್ರ ಜೊತೆಗೆ ಮಿಸ್ ಸ್ಪೆಲ್ಟ್ ಕೂಡ ಸೇಮ್ ಹಂಗ. ಸೊ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ದಿಂದನ ಇವು ವೊಕ್ಯಾಬುಲರಿಗಳನ್ನ ನೀವು ಮಾಡ್ರಿ, ನಿಮ್ಗೆ ಖಂಡಿತ ಯೂಸ್ ಆಗುತ್ತೆ. ಆಮೇಲೆ ಈಗ ನೆಕ್ಸ್ಟ್ ರೀಡಿಂಗ್ ಕಾಂಪ್ರಹೆನ್ಷನ್ ಇದೆ. ಇದರಲ್ಲಿ ನಿಮ್ಗೆ ಒಂದು ಕ್ಲೋಸ್ ಟೆಸ್ಟ್ ಕೊಟ್ಟಿರ್ತಾರೆ. ಅಂದ್ರೆ ಒಂದು ಪ್ಯಾರಾಗ್ರಾಫ್ ಇರ್ತೈತಿ, ಒಂದು 6-7 ಲೈನ್ ಒಂದು ಪ್ಯಾರಾಗ್ರಾಫ್ ಇರ್ತೈತಿ. ಅದರಲ್ಲಿ ಕೆಲವೊಂದಿಷ್ಟು ಬಿಟ್ಟ ಸ್ಥಳಗಳು ಇರ್ತವೆ. ಆ ಬಿಟ್ಟ ಸ್ಥಳಗಳಲ್ಲಿ ಏನು ತುಂಬಬೇಕು ಅನ್ನೋದು ಅಂತಹ 5 ಕ್ವಶನ್ಸ್ ನಿಮ್ಗೆ ನೋಡ್ಲಿಕ್ಕೆ ಸಿಗ್ತಾವು. ಅವುಗಳನ್ನ ನೀವು ಮಾಡ್ಬೇಕಾಗತ್ತೆ. ಇದು ಕೂಡ ಯಾವ್ದ್ರ ಮೇಲೆ ಬೇಸ್ ಇರ್ತೈತಿ, ಟೋಟಲ್ ಆಲ್ ಓವರ್, ಅದ್ರ ಮೇಲೆ ಗ್ರಾಮರ್ ಮೇಲೆ, ಆಮೇಲೆ ವೊಕ್ಯಾಬುಲರಿ, ಈ ಎಲ್ಲವುಗಳನ್ನ ಓದ್ಕೊಂಡ್ರೆ ಅಂತಂದ್ರೆ ಕ್ಲೋಸ್ ಟೆಸ್ಟ್ ಬಹಳ ಈಸಿ ಆಗುತ್ತೆ. ಬಹಳ ಈಸಿಯಾಗಿ 5 ಕ್ವಶನ್ಸ್ ಗಳನ್ನ ಬಿಡಿಸಬಹುದು. ಹೀಗೆ ನೀವು 25 ಕ್ವಶನ್ಸ್ ಗಳನ್ನ ಕವರ್ ಮಾಡ್ಕೋಬಹುದು ಈ ಟಾಪಿಕ್ಸ್ ಗಳಿಂದ ಇಷ್ಟು ಓದಿದ್ರೆ ಅಂತಂದ್ರೆ. ಓಕೆ, ಸೊ ಇದು ಏನು ಅಂತಂದ್ರೆ ಇಷ್ಟು ಇಂಪಾರ್ಟೆಂಟ್. ಈಗ ಇವುಗಳನ್ನ ಹೆಂಗ್ ಮಾಡೋದ್ರಿ, ಈಗ ನೋಡ್ರಿ ಇನ್ನೊಂದು ಸಜೆಷನ್ ನಿಮ್ಗೆ ಏನು ಅಂತಂದ್ರೆ, ಏನ್ ಮಾಡ್ಬೇಕು, ಹೆಂಗ್ ಪ್ರಿಪರೇಷನ್ ಮಾಡ್ಬೇಕು ನಾವು. ಮೊಟ್ಟ ಮೊದಲನೇದಾಗಿ ನೀವು ಫಿಸಿಕಲಿ ಆಗಿರ್ಬಹುದು ಅಥವಾ ಆನ್ಲೈನ್ ಆಗಿರ್ಬಹುದು, ಯಾವುದೇ ಕ್ಲಾಸಸ್ ಗಳನ್ನ ಅಟೆಂಡ್ ಮಾಡ್ಲೇಬೇಕು. ಇಂಗ್ಲಿಷ್ ನಿಮ್ಗ ಇದು ಅರ್ಥ ಆಗ್ಬೇಕು, ತಿಳಿಬೇಕು ಅಂತಂದ್ರ ನೀವು ಡೈರೆಕ್ಟ್ ಆಗಿ ಏನ್ ಮಾಡ್ತೀರಾ ಅಂತಂದ್ರ ಅಲ್ಲಿ 500 ಕೊಡೋದು, 1000 ಕೊಡೋದು, 2000 ಕೊಡೋದು, 5000 ಕೊಡೋದು ಅಂತ ಹೇಳಿ ನೀವೇನ್ ಮಾಡ್ತೀರಾ ಅಂತಂದ್ರೆ 200 ರೂಪಾಯಿ 300 ರೂಪಾಯಿಗೆ ಸಿಗುವಂತಹ ಬುಕ್ಸ್ ಅನ್ನ ಇಂಗ್ಲಿಷ್ ತಗೊಂಡ್ಬರ್ತಾರೆ. ನನಗೆ ಆಕ್ಚುಲಿ ಇದು ಅರ್ಥ ಆಗಿದ್ದು ನಿಮಗೆ ಹೇಳತ್ತೇನೆ, ನನಗೆ ಅನುಭವಕ್ಕೆ ಬಂದಿದ್ದು ಹೇಳಕತ್ತೇನೆ. ಬಹಳಷ್ಟು ವಿದ್ಯಾರ್ಥಿಗಳು ಹಂಗ ಮಾಡ್ಯಾರೆ. ಬುಕ್ಸ್ ಗಳನ್ನ ತಗೊಂಡ್ಬರ್ತಾರೆ, MTS ಯಾವ್ದೋ ಒಂದು ಬುಕ್ಸ್ ತಗೊಂಡ್ಬರ್ತಾರೆ, ಆಮೇಲೆ ತಿಳಿಯಂಗನ ಇಲ್ಲ. ಸೊ ಇದ್ ಹೆಂಗ್ ಓದೋದ್ರಿ ಏನ ಅಂತೇಳಿ 200-300 ರೂಪಾಯಿ ಹೋದು ನೀರ್ನ್ಯಾಗ. ಬುಕ್ಸ್ ಇದೆ ಬಟ್ ಒಳ್ಳೇದನೆ, ಬಟ್ ಏನು ಅಂತ ನಿಮಗ್ ತಿಳಿಬೇಕಲ್ಲ. ಅದು ನೀವು ಬುಕ್ಸ್ ತಂದಿರತಕ್ಕಂತಹ ಬುಕ್ಸ್ ಅದರನ್ನ ಓದಿದ ಮೇಲೆ ನಿಮ್ಗೆ ಅರ್ಥ ಆಗ್ಬೇಕು. ಅದು ಅರ್ಥ ಆಗಂಗಿಲ್ಲ ನಿಮಗ. ಹೌದಾ, ಕನ್ನಡ ಮೀಡಿಯಂ ದಿಂದ ಬಂದ ಕೆಲವೊಬ್ಬರಿಗೆ ಆಗುತ್ತೆ, ಬಟ್ 90% ವಿದ್ಯಾರ್ಥಿಗಳಿಗೆ ಅದು ತಿಳಿಯಂಗಿಲ್ಲ. ಹೆಂಗ್ ಮಾಡ್ಬೇಕು, ಸ್ಪಾಟಿಂಗ್ ಎರರ್ ಹೆಂಗ್ ಕಂಡುಹಿಡಿಬೇಕು, ಅದಕ್ಕೆ ರೂಲ್ಸ್ ಏನಿದಾವೆ, ಏನ್ ಟೆಕ್ನಿಕ್ಸ್ ಗಳನ್ನ ಬಳಸಬೇಕು ಅಂತೇಳಿ. ಸೊ ಅದ್ರ ಸಲುವಾಗಿ ಫಿಸಿಕಲಿ ಆಗಿರ್ಬಹುದು ಅಥವಾ ಆನ್ಲೈನ್ ಆಗಿರ್ಬಹುದು, ಯಾವ್ದಾದ್ರು ಕ್ಲಾಸಸ್ಗೆ ಜಾಯಿನ್ ಆಗ್ರಿ. ನಿಮ್ಗೆ ಗೌರ್ಮೆಂಟ್ ಜಾಬ್ ಬೇಕೇ ಬೇಕು ಅಂತ ಹೇಳಿ ಅನ್ಕೊಂಡಿದ್ರೆ ಮೊದಲು ಕ್ಲಾಸಸ್ ಗಳಿಗೆ ಜಾಯಿನ್ ಆಗ್ರಿ. ಕ್ಲಾಸಸ್ ಗಳಿಗೆ ಜಾಯಿನ್ ಆಗಿ ಈ ಕ್ಲಾಸಸ್ ಗಳನ್ನ ಏನ್ ಮಾಡ್ಬೇಕು ಅಂತಂದ್ರ ಮೊದಲು ನೀವು ಕಂಪ್ಲೀಟ್ ಮಾಡ್ಬೇಕು, ಅದನ್ನೆಲ್ಲಾ ನೋಡ್ಬೇಕು. ಈಗ ಈ ಒಂದು ಬೇಸಿಸ್ ನಾ ಏನ್ ನಿಮ್ಗೆ ಇಲ್ಲಿ ಎಲ್ಲಾ ಹೇಳಿದ್ನಿ, ಈ ಟಾಪಿಕ್ಸ್, ಈ ಎಲ್ಲಾ ಟಾಪಿಕ್ಸ್ ಇರ್ತಕ್ಕಂಥದ್ದು ಈ ಒಂದು ನಾವು ಏನ್ ಇಂಗ್ಲಿಷ್ ರೆಕಾರ್ಡೆಡ್ ಕ್ಲಾಸಸ್ ಕೊಡಾಕತ್ತೇವಿ, ಇದ್ರಲ್ಲಿ ಎಲ್ಲಾನು ಐತಿ. ಇದರಲ್ಲಿ ಏನೈತಿ, ಎಲ್ಲಾನು ಕೂಡ ಇದರಲ್ಲಿ ನಿಮಗೆ ಸಿಗುತ್ತೆ. ಬಟ್ ಇನ್ನು ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಏನು ಅಂತಂದ್ರೆ ಸುಮ್ನೆ ಹಂಗ ಓದ್ಕೊಂತಾನೆ ಹೋಗ್ತಾರೆ. ಸ್ಪಾಟಿಂಗ್ ಇರೋರ ಹಂಗ ನೋಡ್ಕೊಂತ ಹೋಗ್ತಾರೆ, ಓದ್ತಾರೆ, ಅದಕ್ಕೆ ಆನ್ಸರ್ ಏನೈತಿ ಅದನ್ನ ನೋಡ್ತಾರೆ. ಬಟ್ ಅದು ಹೆಂಗ್ ಬಂತು, ಏನ್ ಬಂತು, ಅದಕ್ಕೆ ಯಾವ ಟ್ರಿಕ್ಸ್ ಅನ್ನ ಹಚ್ಬೇಕು, ಯಾವ ರೂಲ್ಸ್ ಫಾಲೋ ಮಾಡ್ಬೇಕು ಗೊತ್ತಾಗಂಗಿಲ್ಲ. ಅದ್ರ ಸಲುವಾಗಿ ಕ್ಲಾಸಸ್ ಗಳನ್ನ ಜಾಯಿನ್ ಆಗ್ರಿ, ನಿಮ್ಗೆ ಖಂಡಿತ ಯೂಸ್ಫುಲ್ ಆಗೇ ಆಗುತ್ತೆ. ಓಕೆ,
ರೈಟ್, ಮೊದಲು ಏನ್ ಮಾಡ್ಬೇಕು, ಕ್ಲಾಸಸ್ ಗಳನ್ನ ಕಂಪ್ಲೀಟ್ ಮಾಡ್ರಿ. ಕ್ಲಾಸಸ್ ಗಳನ್ನ ಕಂಪ್ಲೀಟ್ ಮಾಡಿದ್ಮೇಲೆ ನಿಮ್ಮದೇ ಆಗಿರುವಂತಹ ಒಂದು ನೋಟ್ಸ್ ಅನ್ನ ತಯಾರು ಮಾಡ್ಕೊಳ್ರಿ. ನಿಮ್ಮದೇ ಆಗಿರುವಂತಹ ಕ್ಲಾಸ್ ಅಲ್ಲಿ ಏನ್ ಹೇಳ್ತಾರೆ ಅದನ್ನ ನೋಟ್ಸ್ ಅನ್ನ ತಯಾರು ಮಾಡ್ರಿ. ನೋಟ್ಸ್ ಅನ್ನ ತಯಾರು ಮಾಡಿದ ಮೇಲೆ ಅದನ್ನ ಏನ್ ಮಾಡ್ರಿ, ರಿವಿಷನ್ ಕಂಪಲ್ಸರಿ ಮಾಡ್ಬೇಕು. ರಿವಿಷನ್ ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಈ ರಿವಿಷನ್ ಅನ್ನ ಕಂಪಲ್ಸರಿ ನೀವು ಮಾಡ್ಲೇಬೇಕು. ಏನು ನೀವು ನೋಟ್ಸ್ ಮಾಡ್ಕೊಂಡಿರ್ತೀರಿ ಅದನ್ನ ಇಲ್ಲ ಅಂತಂದ್ರೂ 4 ರಿಂದ 5 ಸಲ ಅದನ್ನ ಏನ್ ಮಾಡ್ಬೇಕು, ಓದ್ಬೇಕಾಗುತ್ತೆ. 4 ರಿಂದ 5 ಸಲ ಏನ್ ಮಾಡ್ಬೇಕು, ಓದ್ಬೇಕು. ಇದಾದ್ಮೇಲೆ ಇಷ್ಟು ನೀವು ಕಂಪ್ಲೀಟ್ ಮಾಡಿದ್ರಿ ಅಂತಂದ್ರೆ ಆಮೇಲೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅನ್ನ ಏನ್ ಮಾಡ್ರಿ, ತಗೊಳ್ರಿ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಕೂಡ ಇದರಲ್ಲಿ ನಿಮಗೆ ಸಿಗ್ತಾ ಇದೆ. ಇಲ್ಲಿ ಹೇಳಿ ನೋಡಿ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಕೂಡ ನಾವು ನಿಮಗೆ ಇದರಲ್ಲಿ ಕೊಡ್ತಾ ಇದ್ದೀವಿ ಈ ಒಂದು ಪ್ಯಾಕೇಜ್ ದಲ್ಲಿ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ದಲ್ಲಿ ನಿಮ್ಗೆ ಈಗಾಗಲೇ ಏನ್ ಇದರಲ್ಲಿ ಸಿನೋನಿಮ್ ಆಗಿರಬಹುದು, ಎಂಟೋನಿಮ್ಸ್ ಗಳಾಗಿರ್ಬಹುದು, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಆಗಿರಬಹುದು, ಓಕೆ, ಆಮೇಲೆ ಫ್ರೇಸಸ್ ಗಳಾಗಿರ್ಬಹುದು, ಇವು ಎಲ್ಲಾನು ಕೂಡ ನಿಮ್ಗೆ ಅದರಲ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ದಲ್ಲಿ ಸಿಗ್ತವೆ. ಅದನ್ನಲ್ಲಿ ಪ್ರಿಪರೇಷನ್ ಮಾಡಬಹುದು. ಆಮೇಲೆ ನೀವ್ ಏನ್ ಮಾಡ್ಬೇಕು ಅಂತಂದ್ರ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ದಲ್ಲಿ ಯಾವ ರೀತಿ ಸ್ಪಾಟಿಂಗ್ ಎರರ್ ಕೇಳ್ಯಾರೆ, ಆಮೇಲೆ ಫಿಲ್ಲರ್ಸ್ ಯಾವ ರೀತಿ ಇದಾವು, ಕ್ಲೋಸ್ ಟೆಸ್ಟ್ ಹೆಂಗೈತಿ, ಸೊ ಎಲ್ಲಾನು ಕೂಡ ನೀವು ನೋಡ್ಕೋಬೇಕಾಗುತ್ತೆ. ಅದರಲ್ಲಿ ಅವುಗಳನ್ನ ಬಿಡಿಸ್ಬೇಕಾಗುತ್ತೆ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳು ಮಿನಿಮಮ್ ಇಲ್ಲ ಅಂತಂದ್ರೂ ಕೂಡ ಒಂದು 50 ಸೆಟ್ ಗಳನ್ನ ನೀವು ಬಿಡಿಸ್ಬೇಕು. 50 ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನೋಡ್ಲೇಬೇಕು ನೀವು. ಓಕೆ, ಸೊ ಇದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಮಾಡ್ಬೇಕು. ಒಂದೇದೇನು, ಕ್ಲಾಸಸ್ ಗೆ ಜಾಯಿನ್ ಆಗಿ ಕ್ಲಾಸಸ್ ಗಳನ್ನ ಕಂಪ್ಲೀಟ್ ಮಾಡ್ಕೊಳ್ರಿ, ನೋಟ್ಸ್ ಮಾಡ್ಕೊಳ್ರಿ, ರಿವಿಷನ್ ಮಾಡ್ಕೊಳ್ರಿ. ಇದಾದ್ಮೇಲೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್. ಆಮೇಲೆ ನೋಡ್ರಿ, ಈಗ ಬಹಳಷ್ಟು ಜನ ಹೇಳಕತ್ತಾರಿ ಏನು ಅಂತಂದ್ರೆ ಬಹಳ ಟೈಮ್ ಕಡಿಮೆ ಐತಿ. ನಿಮ್ಮ ಹತ್ರ ಎಷ್ಟು ಐತಿ ಹೇಳ್ರಿ, ಈಗ 40 ರಿಂದ 50 ದಿವಸ ಐತಿ. 40 ರಿಂದ 50 ದಿವಸ ಒಳಗೆ ಇಷ್ಟೆಲ್ಲ ಕಂಪ್ಲೀಟ್ ಮಾಡಕ್ ಆಗಂಗಿಲ್ಲ. ನಾ ಹೇಳಿದ್ದ ಇದು 1 ದಿವಸ ಒಳಗೆ ಮುಗಿಸ್ತೇರಿ. ಎಲ್ಲಾನು ಒಂದೊಂದ್ ದಿವಸ ಒಳಗೆ ಮುಗಿಸ್ಬಹುದು ನೀವು. ಸಿನೋನಿಮ್, ಎಂಟೋನಿಮ್ಸ್ ಇವೆಲ್ಲ ಒಂದೊಂದ್ ದಿವಸ ಒಳಗೆ ಮುಗಿಸ್ಬಹುದು. ಬಹಳ ಮಾಡಿ ಒಂದು 20 ದಿವಸ ಒಳಗೆ ಮುಗಿಸ್ತೀರಾ ನೀವು. ಓಕೆ, 20 ದಿವಸ ಒಳಗನ ಮುಗಿಸ್ತೀರಿ. ಇದ್ರೊಳಗೆ ಇನ್ನೊಂದು ಇಂಪಾರ್ಟೆಂಟ್ ಏನು ಅಂತಂದ್ರೆ ಸಿನೋನಿಮ್, ಎಂಟೋನಿಮ್ಸ್, ಇಡಿಯಮ್ಸ್, ಆಮೇಲೆ ಮಿಸ್ಫೆಲ್ಟ್ ಇವ್ ಏನಿದಾವಲ್ಲ, ಇವು ಏನು ವೊಕ್ಯಾಬ್ಗೆ ಸಂಬಂಧ ಇರುವಂತದ್ದು. ಪ್ರತಿದಿನ ಏನ್ ಮಾಡ್ಬೇಕು ಅಂತಂದ್ರೆ ನೀವು ಪ್ರತಿದಿನ 5 ಶಬ್ದಗಳನ್ನ ನೀವು ಮಾಡ್ಲೇಬೇಕಂದ್ರ ಪ್ರತಿದಿನ ಸಿನೋನಿಮ್ಸ್ 5 ಮಾಡ್ರಿ, ಬಹಟ್, ಎಂಟೋನಿಮ್ಸ್ 5 ಮಾಡ್ರಿ, ಇಡಿಯಮ್ಸ್ 5, ಫ್ರೇಸಸ್ 5, ಮಿಸ್ ಸ್ಪೆಲ್ಟ್ ಇರುವಂತಹ ಶಬ್ದಗಳನ್ನ 5. ಈ ರೀತಿ ದಿನಾಲು 5 ವರ್ಡ್ಸ್ ಗಳನ್ನ ಮಾಡ್ಲೇಬೇಕು. ಓಕೆ, ಒಂದ್ 20 ದಿವಸ ಒಳಗೆ ಎಲ್ಲ ಮುಗಿದಿರ್ತಿದೆಯಲ್ಲ. ಇವೆಲ್ಲ ಕ್ಲಾಸಸ್ಗಳು ನಿಮ್ಗೆ ಈ ಬ್ಯಾಚ್ ದಲ್ಲಿ ಸಿಗ್ತಾವೆ. ಓಕೆ, ರೈಟ್. ಇಷ್ಟ ಆದ್ಮೇಲೆ ನೀವ್ ಏನ್ ಮಾಡ್ಬೇಕು ಅಂತಂದ್ರೆ ಮಾಕ್ ಟೆಸ್ಟ್ ಕೊಡ್ಬೇಕಾಗತ್ತೆ. ಸಾಧ್ಯ ಆದಷ್ಟು ಮಾಕ್ ಟೆಸ್ಟ್ ಗಳನ್ನ ಕೊಡ್ರಿ. ಎಲ್ಲಿ ಸಿಗ್ತಾವಲ್ಲಿ ನಿಮ್ಗೆ ಮಾಕ್ ಟೆಸ್ಟ್ ಗಳನ್ನ ಕೊಡ್ರಿ. ಆಮೇಲೆ ಅವ್ಗೆ ಟೈಮ್ ಅನ್ನ ಹಚ್ಚಿ ಏನ್ ಮಾಡ್ಬೇಕು, ಅಕ್ಯುರೇಸಿ ಬಹಳ ಇಂಪಾರ್ಟೆಂಟ್ ಇಲ್ಲಿ. ಓಕೆ, ಅಕ್ಯುರೇಸಿ ಅಂತಂದ್ರ ನಿಖರತೆ. ನೀವು ಎಷ್ಟು ಕರೆಕ್ಟ್ ಹಾಕತ್ತೀರಿ ಅದು ಬಹಳ ಇಂಪಾರ್ಟೆಂಟ್ ಇರ್ತೈತಿ. ಸೊ ಮಾಕ್ ಟೆಸ್ಟ್ ಒಳಗೆ ಗೊತ್ತಾಗುತ್ತೆ ನೀವು ಎಷ್ಟು ಚಂದಂಗ ಓದೇರಿ, ಎಷ್ಟು ಚಂದಂಗ ನೋಟ್ಸ್ ಮಾಡ್ಕೊಂಡಿರಿ, ಎಷ್ಟು ಚಂದಂಗ ರಿವಿಷನ್ ಮಾಡಿರಿ, ಎಷ್ಟು ಚಂದಂಗ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಗಳನ್ನ ಚೆಕ್ ಮಾಡಿರಿ ಅಂತ ಹೇಳಿ ಗೊತ್ತಾಗ್ತೈತಿ. ಅಲ್ಲಿ ಮಾಕ್ ಟೆಸ್ಟ್ ದಲ್ಲಿ ಗೊತ್ತಾಗುತ್ತೆ ನಿಮ್ಗೆ ಎಷ್ಟು ಮಾರ್ಕ್ಸ್ ಗಳು ಬರಾಕತ್ತಾವು, ಏನಂದ ಈ ಸಲ ಸೆಲೆಕ್ಷನ್ ಆಗುತ್ತೆ ಇಲ್ಲೋ. 100ವರೆಗೆ 90ರಿಂದ 100ವರೆಗೆ ಮಾರ್ಕ್ಸ್ ಗಳು ನಿಮ್ಗೆ ಮಾಕ್ ಟೆಸ್ಟ್ ಗಳಲ್ಲಿ ಬರಾಕತ್ತಿತ್ತು ಅಂತಂದ್ರೆ ಬರೆದು ಇಟ್ಕೊಂಡ್ಬಿಡ್ರಿ. ಈ ಸಲ ನಿಮ್ದು MTS ಎಕ್ಸಾಮ್ ಕ್ಲಿಯರ್ ಆಗೇ ಆಗುತ್ತೆ. 100% ಕ್ಲಿಯರ್ ಆಗ್ತೈತಿ. ಬಟ್ ನಿಮಗೆ ಮಾರ್ಕ್ಸ್ ತಗೋಬೇಕಾಗಿರೋದು 110 ಸಿಗ್ತಾವ. ಮಾಕ್ ಟೆಸ್ಟ್ ದಲ್ಲಿ ನೀವು 80, 90, 100ವರೆಗೆ ಇದ್ರ ಅಂತಂದ್ರ ಖಂಡಿತ ಆಗೇ ಆಗತ್ತೆ. ಓಕೆ, ಮಾಕ್ ಟೆಸ್ಟ್ ಗಳನ್ನ ಮಾಡ್ರಿ. ಸೊ ಈ ಮಾಕ್ ಟೆಸ್ಟ್ ಗೋಸ್ಕರನೇ ನಮ್ಮ ಈ ಪ್ಯಾಕೇಜ್ ದಲ್ಲಿ ನಾವು ಏನ್ ಮಾಡಕತ್ತೇವಿ ಅಂತಂದ್ರೆ 10 ಮಾಕ್ ಟೆಸ್ಟ್ ಗಳನ್ನ ನಿಮ್ಗೆ ಇದರಲ್ಲಿ ಫ್ರೀ ಆಗಿ ಕೊಡಾಕತ್ತೇವಿ. ಈ ಬ್ಯಾಚ್ ದಲ್ಲಿ 1500 ರೂಪಾಯಿ ಬ್ಯಾಚ್ ದಲ್ಲಿ ನಿಮ್ಗೆ ಫ್ರೀ ಆಗಿ 10 ಮಾಕ್ ಟೆಸ್ಟ್ ಕೊಡಾಕ್ತೇವೆ. ಎಲ್ಲ ಕಂಪ್ಲೀಟ್ ಪ್ರಿಪರೇಷನ್ ಐತಿ ಇದರಲ್ಲಿ. ಈ ಬ್ಯಾಚ್ ದಲ್ಲಿ ನೀವು ಬೇಗನೆ ಇರ್ತಕ್ಕಂಥದ್ದು ಈ ಒಂದು ಬ್ಯಾಚ್ ನ ತಗೋಬಹುದು. ಬೇಗನೆ ಆ ನಂಬರ್ಗೆ ಈಗಲೇ SSC MTS 2025 ಅಂತ ಮೆಸೇಜ್ ಮಾಡ್ರಿ. ಬೇಗನೆ ಇರ್ತಕ್ಕಂಥದ್ದು ಈ ಬ್ಯಾಚ್ ನ ತಗೊಂಡು ನೀವು ನಿಮ್ಮ ಪ್ರಿಪರೇಷನ್ ಅನ್ನ ನಡೆಸ್ರಿ. ಓಕೆ, ಸೊ ಇದು ಏನು ಅಂತಂದ್ರೆ ಈ ರೀತಿ ಪ್ರಿಪರೇಷನ್ ಮಾಡ್ಬೇಕು. ಆಮೇಲೆ ಬಹಳಷ್ಟು ಜನರಿಗೆ ಇಂಗ್ಲಿಷ್ ಇರ್ತಕ್ಕಂಥದ್ದು ತಿಳಿಯಂಗಿಲ್ರಿ ಅಂತ ಹೇಳ್ತಾರೆ. ಬಟ್ ಅರ್ಥ ಮಾಡ್ಕೊಳ್ಳೇಬೇಕು. ಅದರ ಸಲುವಾಗಿಯೇ ಈ ನಮ್ಮ ಬ್ಯಾಚ್ ದಲ್ಲಿ ನಾವು ಬೇಸಿಕ್ ದಿಂದ ಎಲ್ಲಿಂದ ಕ್ಲಾಸಸ್ ಗಳನ್ನ ಸ್ಟಾರ್ಟ್ ಮಾಡಿವಿ ಹೇಳ್ರಿ, ನಾವು ಬೇಸಿಕ್ ದಿಂದ ಅಡ್ವಾನ್ಸ್ ಲೆವೆಲ್ ವರೆಗೆ. ಬೇಸಿಕ್ ದಿಂದ ಅಡ್ವಾನ್ಸ್ ಲೆವೆಲ್ ವರೆಗೆ ಏನ್ ಮಾಡಿವಿ ನಾವು ಕ್ಲಾಸಸ್ ದಲ್ಲಿ ನಿಮಗೆ ಅರ್ಥ ಆಗುವ ಹಾಗೆ, ಚಿಕ್ಕ ಮಕ್ಕಳಿಗೆ ಅರ್ಥ ಆಗುವ ಹಾಗೆ ಎಲ್ಲ ಕ್ಲಾಸಸ್ ಗಳನ್ನ ರೆಡಿ ಮಾಡಿ ಇಟ್ಟೇವಿ. ಆ ಎಲ್ಲ ಕ್ಲಾಸಸ್ ಗಳನ್ನ ನೀವು ನೋಡಿದ್ದೆ ಆದಲ್ಲಿ ಬೇಸಿಕ್ ದಿಂದ ಸ್ಟಾರ್ಟ್ ಮಾಡೋದು ಅಡ್ವಾನ್ಸ್ ಲೆವೆಲ್ ವರೆಗೂ ಹೋಗ್ಬೋದು. ಸೊ ಇದನ್ನ ಮಾಡಿದ್ರ ಅಂತಂದ್ರೆ ಒಳ್ಳೆ ರೀತಿಯಿಂದ ನಿಮ್ಮ ಪ್ರಿಪರೇಷನ್ ಆಗ್ತದೆ. ಒಂದ್ ಸಲ ಇಂಗ್ಲಿಷ್ ಅನ್ನ ಪರ್ಫೆಕ್ಟ್ ಮಾಡ್ಕೊಳ್ರಿ. ನಿಮ್ಗ MTS GD ಎಕ್ಸಾಮ್ ಆಗಿರಬಹುದು, ಆಮೇಲೆ ನೆಕ್ಸ್ಟ್ CHSL CGL ಆಗಿರ್ಬಹುದು, ಡೆಲ್ಲಿ ಪೊಲೀಸ್ ಆಗಿರ್ಬಹುದು, ಎಲ್ಲ ಎಕ್ಸಾಮ್ಸ್ ಗಳಿಗೂ ಯೂಸ್ ಆಗ್ತತಿ. ನಮ್ಮ ಸ್ಟೇಟ್ ಗೌರ್ಮೆಂಟ್ ಇಂದ ಯಾವ್ದಾದ್ರು ಎಕ್ಸಾಮ್ ಬಂತು ಅಂತಂದ್ರೆ ಅಲ್ಲಿಯೂ ಕೂಡ ನಿಮ್ಗ
100% ಈ ಕ್ಲಾಸಸ್ಗಳು ಯೂಸ್ ಆಗೇ ಆಗ್ತವೆ. ಓಕೆ, ಇದಿಷ್ಟು ಏನು ಅಂತಂದ್ರೆ ನಿಮಗೆ ಯಾವ ರೀತಿ ನಾವು ಇಂಗ್ಲಿಷ್ ಇರ್ತಕ್ಕಂಥದ್ದು ಪ್ರಿಪರೇಷನ್ ಮಾಡಬೇಕು ಅನ್ನೋದು ಕನ್ನಡ ಮೀಡಿಯಂದಿಂದ ಬಂದಿರುವಂತ ಅಭ್ಯರ್ಥಿಗಳಿಗೆ ಒಂದು ಬ್ರೀಫ್ ಆಗಿರುವಂತ ಐಡಿಯಾ ಕೊಟ್ಟೇನಿ. ಫಾಲೋ ಅಪ್ ಮಾಡ್ರಿ, ಖಂಡಿತ ನಿಮ್ಗೆ ಜಾಬ್ ಆಗೇ ಆಗ್ತತಿ. ಬಟ್ ಪರಿಶ್ರಮ ಪಡುವಂತಹ ಪ್ರಯತ್ನ ಮಾಡುವಂತಹ ಅಭ್ಯರ್ಥಿಗಳಿಗೆ ಖಂಡಿತ ಸಕ್ಸಸ್ ಸಿಕ್ಕೇ ಸಿಗುತ್ತೆ ಅಂತ ಹೇಳಿ ಹೇಳ್ತಾ, ಆಮೇಲೆ ತೊಂದರೆಗಳು ಎಲ್ಲರಿಗೂ ಕೂಡ ಇದ್ದೇ ಇರ್ತವೆ. ತೊಂದರೆಗಳಿಂದ ಏನು ಪಾರಾಗ್ಲಿಕ್ಕೆ ನಮಗೆ ಕಷ್ಟ ಪಡ್ಲೇಬೇಕಾಗತ್ತೆ. ಸೊ ತೊಂದರೆಗಳು ಯಾರಿಗ್ ಬರ್ತಾವೆ, ಯಾರಿಗ್ ಬರಾಕತ್ತಾವು, ಅವ್ರು ಕರೆಕ್ಟ್ ದಾರಿ ಒಳಗೆ ನಡ್ಯಾಕತ್ತೇರಿ. ಯಾರಿಗೆ ತೊಂದರೆಗಳು ಇಲ್ಲ, ಆರಾಮಾಗಿದೇರಿ, ಅವರು ಸಕ್ಸಸ್ ಹಾದಿಯಲ್ಲಿ ಇಲ್ಲ. ಸೊ ಹಾಗಾಗಿ ನಿಮ್ಗೆ ತೊಂದರೆ ಬರಾಕತ್ತಾವು ಅಂತಂದ್ರ ಸ್ಟಡಿ ಮಾಡಾಕ, ಜಾಬ್ ತಗೊಳಾಕ ಬಹಳಷ್ಟು ತರ ಸಾಗತೈತಿ ಅಂತಂದ್ರ ಏನು ಅಂತಂದ್ರೆ ನೀವು ಕರೆಕ್ಟ್ ಆಗಿರುವಂತ ದಾರಿಯಲ್ಲಿ ನಡೆದೇರಿ ಹೋಗಾಕತ್ತೇರಿ, ಅದನ್ನ ಬಿಡಾಕ್ ಹೋಗ್ಬೇಡ್ರಿ. ಹೌದಾ, ಒಂದು ಮೂರ್ತಿ ಆಗ್ಬೇಕು ಅಂತಂದ್ರ ಆ ಕಲ್ಲಿಗೆ ಯಾವಾಗ ನಾವು ಕಟ್ಟಿತೇವಿ, ಹೌದಾ, ಆ ಕಲ್ಲನ್ನ ಕಟ್ಟದ ಮೇಲೆನೆ ಒಂದು ಸುಂದರವಾಗಿರುವಂತ ಮೂರ್ತಿ ಆಗ್ತತಿ. ಸೊ ಹಾಗಾಗಿ ನಿಮ್ಗೂ ಕೂಡ ತೊಂದರೆಗಳು ಬಂದೇ ಬರ್ತಾವೆ. ಆ ತೊಂದರೆಗಳನ್ನ ಎದುರಿಸಿ ಸೋಲನ್ನ ಒಪ್ಪದೆ ನಿಮ್ಮ ಸಕ್ಸಸ್ ಹಾದಿ ಕಡೆ ನಡೀರಿ ಅಂತ ಹೇಳ್ತಾ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್, ಶೇರ್ ಮಾಡ್ರಿ. ಆಮೇಲೆ ಬೇಗನೆ ಕ್ಲಾಸಸ್ಗಳಿಗೆ ಜಾಯ್ನ್ ಆಗ್ರಿ, ನಾವು ನಿಮ್ಗೋಸ್ಕರ ವೇಟ್ ಮಾಡಕತ್ತೀವಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಜೈ ಹಿಂದ್.